ಮೂರನೇ ಅಧ್ಯಾಯ ಭಾರತದ ಮಣ್ಣುಗಳು ಪಾಠದ ಕುರಿತು ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಬರುವ ನಾವು ಕಲಿಯುವ ಮುಖ್ಯ ಫಲಿತಾಂಶಗಳು ಯಾವಪ್ಪ ಅಂದರೆ ಭಾರತದಲ್ಲಿ ಮಣ್ಣಿನ ಪ್ರಕಾರಗಳು ಮತ್ತು ಮಣ್ಣಿನ ಹಂಚಿಕೆ. ಫಲಿತಾಂಶಗಳು ಯಾವಪ್ಪ ಅಂದರೆ ಎರಡನೆಯದು ಈ ಪಾಠದಲ್ಲಿ ಇವೆರಡೇ ಫಲಿತಾಂಶಗಳನ್ನು ತಿಳಿದುಕೊಳ್ಳೋಣ. ಒಂದನೇ ಏನಂತಂದರೆ ಭಾರತದಲ್ಲಿ ಮಣ್ಣಿನ ಪ್ರಕಾರಗಳು, ಭಾರತದಲ್ಲಿ ಮಣ್ಣಿನ ಹಂಚಿಕೆ. ಒಂದನೆಯದು ಭಾರತದಲ್ಲಿ ಮಣ್ಣಿನ ಪ್ರಕಾರಗಳು. ಹಾಗಾದರೆ ಈ ಭಾರತದಲ್ಲಿ ಮಣ್ಣಿನ ಪ್ರಕಾರಗಳಲ್ಲಿ ಮೊದಲನೆಯದು ಮೆಕ್ಕಲು ಮಣ್ಣು. ಭಾರತದ ಮಣ್ಣಿನ ಪ್ರಕಾರಗಳಿಗಿಂತ ಮುಂಚೆ ಮಣ್ಣಿನ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀನಿ. ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಉತ್ಪತ್ತಿಯಾಗಿರುವ ಮೂಲಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಆಗಿದೆ. ಕೆಲವು ಮಣ್ಣುಗಳು ವಿವಿಧ ಕರ್ತವ್ಯಗಳಿಂದ ಸಾಗಿಸಲ್ಪಟ್ಟು ಸಂಚಯಿತಗೊಂಡಿವೆ ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿದೆ. ಭಾರತದಲ್ಲಿ ಕಂಡುಬರುವ ಮಣ್ಣನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಒಂದನೆಯದು ಮೆಕ್ಕಲು ಮಣ್ಣು. ನದಿಗಳು ಹೊತ್ತು ತಂದು ಸಂಚಯಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಇನ್ನೊಂದ್ಸಲ ಹೇಳ್ತೀನಿ, ನದಿಗಳು ಹೊತ್ತು ತಂದು ಸಂಚಯಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ನದಿಗಳು ಹೊತ್ತು ತಂದ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಅಂತಂದ್ರೆ ನದಿಗಳು ಹೊತ್ತು ತಂದು ಸಂಚಯಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಮತ್ತೆ ಈ ಮಣ್ಣು ಫಲವತ್ತತೆಯಿಂದ ಕೂಡಿದೆ. ಏನಪ್ಪಾ ಅಂದ್ರೆ ಈ ಮಣ್ಣು ಫಲವತ್ತತೆಯಿಂದ ಕೂಡಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಭತ್ತ, ಗೋಧಿ, ಕಬ್ಬು, ಸೆಣಬು. ಇನ್ನೊಂದ್ಸಲ ಹೇಳ್ತೀನಿ, ಭತ್ತ,
ಈ ಮಣ್ಣು ಯಾವ್ಯಾವ ಪ್ರದೇಶಗಳಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ ಮುಂತಾದವುಗಳಲ್ಲಿ ಈ ಮಣ್ಣು ಹೆಚ್ಚು ಕಂಡು ಬರುತ್ತದೆ. ರಾಜ್ಯಗಳಲ್ಲಿ ಕಂಡು ಬರುತ್ತದೆ. ಯಾವ್ಯಾವಪ್ಪ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ ಮುಂತಾದ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಈ ಮಣ್ಣು ಹಂಚಿಕೆ ಮಾಡಿದ್ದಾರೆ ಯಾವ್ಯಾವ ಪ್ರದೇಶ ಅಂದ್ರೆ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ. ಯಾವಪ್ಪ ಅಂದ್ರೆ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ. ಈ ಮೆಕ್ಕಲು ಮಣ್ಣಿನಲ್ಲಿ ಮೆಕ್ಕಲು ಮಣ್ಣು ಅಂದರೆ ನದಿಗಳು ಹೊತ್ತು ತಂದು ಸಂಚರಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣುಗಳು ಎನ್ನುವರು. ಮತ್ತೆ ಬೆಳೆಗಳು, ಈ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಭತ್ತ, ಗೋಧಿ, ಕಬ್ಬು, ಸೆಣಬು. ಮತ್ತೆ ಈ ಮಣ್ಣು ಯಾವ್ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ಕಂಡುಬರುತ್ತದೆ. ಹಾಗಾದ್ರೆ ಎರಡನೇ ಮಣ್ಣು ಏನಪ್ಪ ಅಂದ್ರೆ ಎರಡನೇ ಮಣ್ಣಿನ ಪ್ರಕಾರ ಏನಪ್ಪ ಅಂದ್ರೆ ಕಪ್ಪು ಮಣ್ಣು. ಈ ಕಪ್ಪು ಮಣ್ಣು ಎರಡು ಹೆಸರಿಂದ ಕರೀತಾರೆ. ಅಂದ್ರೆ ರೇಗೂರ್ ಮಣ್ಣು ಮತ್ತು ಕಪ್ಪು ಹತ್ತಿ ಮಣ್ಣು. ಇದೇ ಕಪ್ಪು ಮಣ್ಣು. ಈಗ ಈ ಮಣ್ಣಿಗೆ ರೇಗೂರ್ ಮಣ್ಣು ಮತ್ತು ಕಪ್ಪು ಹತ್ತಿ ಮಣ್ಣು ಎನ್ನುವರು. ಈ ಮಣ್ಣಿಗೆ ರೇಗೂರ್ ಮಣ್ಣು ಮತ್ತು ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಕಪ್ಪು ಹತ್ತಿ ಮಣ್ಣು ಯಾಕೆ ಕರೀತಾರೆ? ಇದರಲ್ಲಿ ಹತ್ತಿ ಬಹಳ ಉತ್ತಮವಾಗಿ ಬೆಳೆಯುವುದರಿಂದ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಈ ಮಣ್ಣು ಇರುವ ಪ್ರದೇಶ ಡೆಕ್ಕನ್ ಪ್ರದೇಶ ಎನ್ನುವರು. ಈ ಮಣ್ಣು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿಯಾಗಿದೆ ಮತ್ತು ಈ ಮಣ್ಣು ಜೇಡಿ ಮಣ್ಣಿನ ಕಣಗಳು ಹೆಚ್ಚು ಕಂಡು ಬರುತ್ತವೆ. ಎರಡನೆಯದು ಕಪ್ಪು ಮಣ್ಣು. ಈ ಮಣ್ಣನ್ನು ರೇಗೂರ್ ಮಣ್ಣು ಮತ್ತು ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ.
ಜೋಳ, ಈರುಳ್ಳಿ, ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆಯುತ್ತಾರೆ. ಈ ಮಣ್ಣಿನ ಬೆಳೆಯುವ ಬೆಳೆಗಳು ಹತ್ತಿ, ಗೋಧಿ, ಜೋಳ, ಈರುಳ್ಳಿ, ಮೆಣಸಿನಕಾಯಿ. ಈ ಮಣ್ಣಿನಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದಪ್ಪ ಅಂದ್ರೆ ಹತ್ತಿ. ಈ ಮಣ್ಣಿನ ಪ್ರಕಾರಗಳಲ್ಲಿ ಮೂರನೇ ಮಣ್ಣು ಕೆಂಪು ಮಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ. ಮಣ್ಣಿನ ಪ್ರಕಾರಗಳಲ್ಲಿ ಮೂರನೇ ಮಣ್ಣು ಕೆಂಪು ಮಣ್ಣು. ಇದೇ ಕೆಂಪು ಮಣ್ಣು. ಈ ಮಣ್ಣು ಪ್ರಸ್ಥಭೂಮಿಯಲ್ಲಿ ಹೆಚ್ಚು ಕಂಡುಬರುತ್ತದೆ. ಈ ಮಣ್ಣು ಕೆಂಪು ಮಣ್ಣು ಮರುಭೂಮಿ. ಈ ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ಕಂಡುಬರುತ್ತದೆ. ಈ ಮಣ್ಣು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಝಾನ್ಸಿಯವರೆಗೆ ಹಬ್ಬಿದೆ. ಈ ಮಣ್ಣು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿಯವರೆಗೆ ಹಬ್ಬಿದೆ. ಇದು ಪಶ್ಚಿಮದ ಈ ಮಣ್ಣು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿಯವರೆಗೆ ಹಬ್ಬಿದೆ. ಪಶ್ಚಿಮದ ಕಚ್ನಿಂದ ಪೂರ್ವದ ರಾಜ್ಮಹಲ್ವರೆಗೆ ಹಬ್ಬಿದೆ. ಈ ಮಣ್ಣು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿಯವರೆಗೆ ಹಬ್ಬಿದೆ. ಮತ್ತು ಪಶ್ಚಿಮದ ಕಚ್ನಿಂದ ಪೂರ್ವದ ರಾಜ್ಮಹಲ್ವರೆಗೆ ಹಬ್ಬಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಹೊಗೆಸೊಪ್ಪು, ಎಣ್ಣೆಕಾಳುಗಳು ಹೆಚ್ಚಾಗಿ ಬೆಳೆಯುತ್ತಾರೆ. ಮತ್ತು ನೀರಾವರಿ ಇರುವ ಸೌಲಭ್ಯದಲ್ಲಿ ಅಡಿಕೆಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಅದರ ನಾಲ್ಕನೇ ಮಣ್ಣಿನ ಪ್ರಕಾರ ಜಂಬಿಟ್ಟಿಗೆ ಮಣ್ಣು. ನಾಲ್ಕನೇ ಮಣ್ಣು ಜಂಬಿಟ್ಟಿಗೆ ಮಣ್ಣು. ಇದು ಹೆಚ್ಚು ಕಂಡು ಬರ್ತದಂದ್ರೆ 200 ಸೆಂಟಿಮೀಟರ್
ಹಾಗೂ ರಬ್ಬರ್ ಬೆಳೆಗಳನ್ನು ಬೆಳೆಯುತ್ತಾರೆ. ಈ ಮಣ್ಣಿನ 5ನೇ ಪ್ರಕಾರ ಮರುಭೂಮಿ ಮಣ್ಣು. 5ನೇ ಮಣ್ಣಿನ ಪ್ರಕಾರ ಮರುಭೂಮಿ ಮಣ್ಣು. ಅಧಿಕ ಉಷ್ಣಾಂಶ ಮತ್ತು ಕಡಿಮೆ ಮಳೆಯನ್ನು ಹೊಂದಿರುತ್ತದೆ. ಈ ಮಣ್ಣು ಅಧಿಕ ಉಷ್ಣಾಂಶ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕಂದು ಮತ್ತು ಕೆಂಪು ಬಣ್ಣಗಳಿಂದ ಹೊಂದಿರುತ್ತದೆ. ಈ ಮಣ್ಣು ಕಂದು ಮತ್ತು ಕೆಂಪು ಬಣ್ಣಗಳಿಂದ ಹೊಂದಿರುತ್ತದೆ. ಈ ಮಣ್ಣು ಆಳವಾಗಿ ನೀರನ್ನು ಬಸಿದು ಹೋಗುತ್ತದೆ. ಈ ಮಣ್ಣಿನಲ್ಲಿ ಬಹಳ ಆಳವಾಗಿ ಬೇರುಗಳು ಇರುತ್ತವೆ. ಮಣ್ಣಿನ ಸಸ್ಯಗಳು ಬಹಳ ಚಿಕ್ಕ ಕುಬ್ಜವಾಗಿರುತ್ತವೆ. ಈ ಮಣ್ಣಿನಲ್ಲಿ ಬೆಳೆಗಳು ಖರ್ಜೂರ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಕುಬ್ಜ ಸಸ್ಯಗಳು ಮತ್ತು ಖರ್ಜೂರ ಮರಗಳನ್ನು ಬೆಳೆಯಲಾಗುತ್ತದೆ. ಸಾಕು.